ಎಲ್ಲವನ್ನು ಕೂಡ ಹೇಳಿದ್ದಾರೆ. ಇಬ್ಬರು ಒಕ್ಕಲಿಗ ಮೇರು ನಾಯಕರ ಒಂದು ರೀತಿಯಲ್ಲಿ ಜಟಾಪಟಿ ಬಗ್ಗೆ ಬಿಜೆಪಿ ಇದನ್ನು ಯಾವ ರೀತಿ ನೋಡುತ್ತೆ? ಡಿ ಕೆ ಶಿವಕುಮಾರ್ ಯಾವಾಗ ಒಕ್ಕಲಿಗ ಲೀಡರ್ ಆದ್ರು? ಫಸ್ಟ್ ಒಕ್ಕಲಿಗ ಲೀಡರ್ ಅನ್ನೋದಕ್ಕೆ ಏನಾನ ಅವ್ರಿಗೆ ಬ್ರ್ಯಾಂಡ್ ನೇಮ್ ಏನಾನ ಇದೆಯಾ? ನಥಿಂಗ್. ಆ ಥರದ್ದೇನು ಇಲ್ಲಲ್ಲ. ಏನ್ ಮಾಡಿದ್ದಾರೆ ಒಕ್ಕಲಿಗ ಸಮುದಾಯಕ್ಕೆ? ಅವ್ರು ಏನ್ ಮಾಡಿದ್ದಾರೆ? ಈಗ ಜಾತಿ ಗಣತಿ ಬಂತು, ಸಿದ್ದರಾಮಯ್ಯನವರು ಅವ್ರು ಹೇಳಿ ಮಾಡಿಸಿದ್ದು ಜಾತಿ ಗಣತಿ, ಅವರೇ ಡಿಕ್ಟೇಟ್ ಮಾಡಿದ್ದು, ಅವರೇ ಮೀಡಿಯಾದಲ್ಲಿ ಲೀಕ್ ಮಾಡಿದ್ದು. ಒಕ್ಕಲಿಗ ಸಮುದಾಯನ 6ನೇ ಪ್ಲೇಸಿಗೆ ತಗೊಂಡೋಗಿದ್ದೀರಂತ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು, 3 ಜನ ಸ್ವಾಮೀಜಿಯವರು, ಬಾಲಗಂಗಾಧರನಾಥ ಸ್ವಾಮೀಜಿಯಿಂದ ಹಿಡಿದು ನಮ್ಮ ಕುಂಚಿಟಗಿರಿ ಸ್ವಾಮೀಜಿಯವರು ಎಲ್ಲರೂ ಹೇಳಿದ್ದಾರೆ ನಮ್ಗೆ ಅನ್ಯಾಯ ಆಗಿದೆ ಅಂತ. ನೀ ಏನ್ ಮಾಡಿದ್ಯಾ? ರಿಸೈನ್ ಮಾಡಿದ್ರ? ನಾವು ಒಕ್ಕಲಿಗ ಲೀಡರ್ ಅಂದ್ರೆ ನಿನ್ಗೆ ನಿಜವಾಗೂ ಗೌರವ ಇದ್ದಿದ್ರೆ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಬಂದಾಗ ರಿಸೈನ್ ಮಾಡ್ಬೇಕಾಯ್ತು. ಕ್ಯಾಬಿನೆಟ್ ಅಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡು ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಕೊಂಡು ನಾವು ಒಕ್ಕಲಿಗ ಲೀಡರ್ ಅಂದ್ರೆ ಯಾರು ಅಂತಾರೆ? ಈಗ ಜಾಸ್ತಿ ಒಕ್ಕಲಿಗ ಲೀಡರ್ ಇರೋದು ಬಿಜೆಪಿ ಮತ್ತು JDS ಅಲ್ಲೇ. ಇಡೀ ಕರ್ನಾಟಕದ ಹಳೆ ಮೈಸೂರು ಎಲ್ಲಾ ಭಾಗದಲ್ಲೂ ಲೆಕ್ಕ ಹಾಕಿದ್ರೆ ಹೈಯೆಸ್ಟ್ ಇರೋವಂಥದ್ದು ಒಕ್ಕಲಿಗ ಲೀಡರು ಬಿಜೆಪಿ ಮತ್ತು JDS. ಲೆಕ್ಕ ಹಾಕೊಳ್ಳಿ. ನಾನು ವಿರೋಧ ಪಕ್ಷದ ನಾಯಕ, ಉಪಮುಖ್ಯಮಂತ್ರಿ, ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ, ದೇವೇಗೌಡರು ಈ ದೇಶದ ಪ್ರಧಾನಿ ಮುಖ್ಯಮಂತ್ರಿ. ಕಾಂಗ್ರೆಸ್ ಅಲ್ಲಿ ಯಾರಿದ್ದಾರೆ ತೋರಿಸಿ ನೋಡೋಣ. ಯಾರೂ ಇಲ್ಲ. ಈಗ ಹೊಸದಾಗಿ ಮೊನ್ನೆ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅದು ಮೊನ್ನೆ. ನಾನು 10 ವರ್ಷದಿಂದಾನೇ ಉಪಮುಖ್ಯಮಂತ್ರಿ ಆಗಿದ್ದೀನಿ. ಅಶ್ವಥ್ ನಾರಾಯಣ ಅವರು 4 ವರ್ಷದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರೆಲ್ಲ ಸೀನಿಯರ್ಸ್. ನಾವಿಲ್ಲಿದ್ದೀರಿ, ನಾವು ಸೀನಿಯರ್ಸ್, ನೀನ್ ಜೂನಿಯರ್ ಇನ್ನ. ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಒಕ್ಕಲಿಗ ಲೀಡರ್ ಅಂತ ಫಸ್ಟ್ ಕನ್ಫರ್ಮ್ ಯಾರು ಹೇಳಿದವ್ರು? ನೀವು ಕನಕಪುರಕ್ಕೆ ಅಷ್ಟೇ. ನೀವು ಕನಕಪುರ ತಾಲೂಕ್ ಬಿಟ್ರೆ ಆಚೆ ನೀವು ಲೀಡರೇ ಅಲ್ಲ. ಹೇಳಿದಾರಲ್ಲ ಅವರು. ಈಗ ಒಕ್ಕಲಿಗರಲ್ಲ ನನ್ನ ಸಹೋದರರು ಅಂತ ಎಲ್ಲಾದ್ರೂ ಹೇಳವ್ರ ಅವರು? ಎಲ್ಲಾದ್ರೂ ನೋಡಿ, ಒಕ್ಕಲಿಗರು ನನ್ನ ಸಹೋದರರು ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಯಾರನ್ನ ಹೇಳಿದ್ದಾರೆ? ಬಾಂಬೆ ಅವನ್ಯಾರೋ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿದವನ್ಗೆ ನನ್ ಬ್ರದರ್ ಅಂದ್ರು, ನನ್ ಬ್ರದರ್ಸ್ ಅಂತಂದ್ರು. ಅವ್ರನ್ನ ಬ್ರದರ್ಸ್ ಅಂದ್ಮೇಲೆ ಇನ್ನು ಒಕ್ಕಲಿಗರು ಹೆಂಗ್ ಬ್ರದರ್ಸ್ ಆತಾರೆ? ಇವ್ರಿಗೆ ಯಾವ್ದಾನ ಒಂದ್ ಆಯ್ಕೆ ಮಾಡ್ಕೊಬೇಕು. ಇಲ್ಲ ಅವ್ರನ್ನ ಆಯ್ಕೆ ಮಾಡ್ಬೇಕು, ಇಲ್ಲ ಒಕ್ಕಲಿಗರನ್ನ ಆಯ್ಕೆ ಮಾಡ. ಅವ್ರ ಬ್ರದರ್ಸ್ ಅಂತ ಹೇಳ್ಬಿಟ್ಟವ್ರೆ. ಈಗ ನಮ್ಮನ್ ಬ್ರದರ್ಸ್ ಅನ್ನಕ್ ಆಗದೇ ಇಲ್ಲ ಅವರು. ಆದ್ರಿಂದ ಏನು ಒಕ್ಕಲಿಗ ಫೈಟ್ ಅಂತ ಹೇಳುತ್ತೆ. ಈಗ ಅವ್ರ ಹತ್ರ ಕಾಂಗ್ರೆಸ್ ಹತ್ರ ಯಾವ ಲೀಡ್ರು ಉಳಿದಿರೋದು ಇಲ್ಲೇ ಬಿಜೆಪಿಯಲ್ಲಿ ಮತ್ತು JDS ಅಲ್ಲಿ. ನಮ್ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ರು ನಮ್ಮಲ್ಲಿ. ಎಷ್ಟು ಜನ ಆಯ್ತು ನಮ್ಮಲ್ಲಿ ಲೀಡರ್ಸ್? ಅವ್ರ ಕಡೆ ಯಾರಿದ್ದಾರೆ? ಯಾರು ಇಲ್ಲ. ಮತ್ತೆ ತಿರ್ಕನ್ ಕನಸ್ ಕಾಣ್ತಾವ್ರೆ ಏನಾನ ಆಗ್ಬಿಡ್ತೀನಿ ಅಂತ. ಸಿದ್ದರಾಮಯ್ಯನವ್ರು ಹೇಳಿದಾರಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಅವ್ರ ಮಗ ಹೇಳ್ಬಿಟ್ಟವ್ರೆ. ಅವ್ರ ಮಗನೇ ಸರ್ಟಿಫೈ ಮಾಡ್ಬಿಟ್ಟವ್ರಲ್ಲ. GPA CM GPA ಇದಾರಲ್ಲ, ಸಿದ್ದರಾಮಯ್ಯನವ್ರ GPA ಅವ್ರ ಮಗ, ಅವರೇ ಡಿಕ್ಲೇರ್ ಮಾಡಿದಾರಲ್ಲ, 5 ವರ್ಷ ನಮ್ಮ ಅಪ್ಪನೇ. 60,000 ಓಟ್ ಹಾಕ್ಬಿಡಿ ನಮ್ಗೆ ವರ್ಣಾದಲ್ಲಿ. 60,000 ಓಟ್ ಹಾಕ್ಬಿಟ್ರೆ ನಮ್ಮಪ್ಪ 5 ವರ್ಷ ಮುಖ್ಯಮಂತ್ರಿ. ಸರ್ಟಿಫಿಕೇಶನ್ ಆಗೋಯ್ತಲ್ಲ, ಇನ್ನೆಲ್ಲಿ ಬರೋ ಪ್ರಶ್ನೆ? ನೋಡಿ, ಅವರು ಏನೇನು ಆಪಾದನೆ ಮಾಡಿದಾರೋ ಅವರಿಬ್ಬರ ವೈಯಕ್ತಿಕವಾಗಿ ಮಾಡಿದ್ದಾರೆ. ಆ ವೈಯಕ್ತಿಕ ವಿಚಾರಕ್ಕೆ ನಾನು ಚುನಾವಣೆ ಇರೋದ್ರಿಂದ, ಚುನಾವಣೆಯಲ್ಲಿ ವೈಯಕ್ತಿಕ ವಿಚಾರಗಳು ಮಾತಾಡಬಾರ್ದು ಅಂತ ಕಂಡೀಷನ್ ಇರೋದ್ರಿಂದ ನಾನು ಮಾತಾಡಕ್ ಹೋಗಲ್ಲ. ಆದ್ರೆ ಕುಮಾರಸ್ವಾಮಿ ನಮ್ಮ ಪಾರ್ಟ್ನರು, ನಮ್ಮ NDA ಪಾರ್ಟ್ನರು. ಅವ್ರಿಗೆ ನಮ್ಮ ಪೂರ್ತಿ ಬೆಂಬಲವನ್ನ ಕೊಟ್ಟಿದ್ದೀರಿ. ಅವ್ರ ಜೊತೆ ನಿಲ್ತೀರಿ ನಾವು. ಮಾಡ್ಲಿ. ಈಗ ಅವ್ರದೇ ಸರ್ಕಾರ ಇದೆಯಲ್ಲ, ತನಿಖೆ ಮಾಡ್ಲಿ. ಅವ್ರದೇ ಸರ್ಕಾರ ಇದೆ, ತನಿಖೆ ಮಾಡ್ಲಿ. ನೋಡಿ, ಅವರ ಭಾವನೆಗಳು ಆ ರೀತಿ ಇರಲಿಲ್ಲ. ನಾನು ನಿನ್ನೆ ಕುಮಾರಸ್ವಾಮಿಯವರು ಅವರೇ ನನ್ನ ಹತ್ರ ಮಾತಾಡಿದ್ರು. ನಾನು ಅವ್ರು ಸುಮಾರು 2-3 ಗಂಟೆಗಳ ಕಾಲ ಒಟ್ಟಿಗೆ ಇದ್ರಿ. ನನ್ನ ಭಾವನೆ ಆ ಥರ ಇರಲಿಲ್ಲ. ಆ ಥರದ ಒಂದು ತಪ್ಪು ತಿಳುವಳಿಕೆ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ನನಗಿಲ್ಲ. ಕಾಂಗ್ರೆಸ್ ಅವರು ಈಗಾಗಲೇ ಬಹಳಷ್ಟು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿರೋವಂಥದ್ದನ್ನ
ಮಾಧ್ಯಮದಲ್ಲೂ ಕೂಡ ಬಂದಿದೆ. ಅದರಿಂದ ನನಗೆ ಅವ್ರ ಸಿಂಬಲ್ಲೇ ತೆನೆ ಹೊತ್ತ ಮಹಿಳೆ ಅವ್ರಿಗೆ ಹೆಣ್ಣುಮಕ್ಕಳ ಬಗ್ಗೆ ವಿಶೇಷವಾದಂತ ಗೌರವ ಇದೆ. ಕಾಂಗ್ರೆಸ್ ಅವ್ರಿಗೆ ಇಲ್ಲ. ಅದಕ್ಕೆ ಇದೊಂದು ಸುಮ್ಮನೆ ನೆನ್ನೆ ಫೋನ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲಾ ಕಡೆ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ಸುದ್ದಿ ಏನು ದೊಡ್ಡದಾಗಲ್ಲ. ಪರ್ಟಿಕ್ಯುಲರ್ ಕುಮಾರಸ್ವಾಮಿ ಪರ್ಟಿಕ್ಯುಲರ್ ಈ ತರದ ಆಪಾದನೆ ಏನು ಯಾವುದೋ ಒಂದು ದೊಡ್ಡ ವಾಯ್ಸ್ ಇಂದ ಬರಬೇಕು. ದೊಡ್ಡ ವಾಯ್ಸ್ ಇಂದ ಯಾರಾದ್ರೂ ಬಂದ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಯಾರು ಸಣ್ಣ ಪುಟ್ಟವರೆಲ್ಲ ಏನೇನೋ ಹೇಳಿದ್ರೆ ಅದೊಂದು ವಿಚಾರ ಆಗಲ್ಲ. ಸಿಕ್ಕದ ಈಗ ಸೋಷಿಯಲ್ ಮೀಡಿಯಾ ಇದೆ, ಚೆಕ್ ಅಂತ ಹಾಕ್ತಾರೆ, ಅಷ್ಟೇ, ಮುಗೀತು. ಅದರಿಂದ ಏನು ಇದಾಗಲ್ಲ. ನಾ ಇವತ್ತು ಹೇಳಿದ್ದೀನಿ, ಕುಮಾರಸ್ವಾಮಿಯವರು ಮಂಡ್ಯದಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ. ಮಂಡ್ಯಗೆ ಕುಮಾರಣ್ಣ, ಇಂಡಿಯಾಗೆ ಮೋದಿ. ದಿಸ್ ಇಸ್ ದ ಸ್ಲೋಗನ್. ಬೆಂಗಳೂರು ಗ್ರಾಮಾಂತಕ್ಕೆ ಹೃದಯವಂತ ಮಂಜುನಾಥ್ ಬೇಕಾ, ಬಂಡೆ ಬೇಕಾ? ಹೃದಯ ಇಲ್ಲದ ಬಂಡೆ ಬೇಕಾ, ಹೃದಯವಂತ ಡಾಕ್ಟರ್ ಬೇಕಾ? ಇದು ಎರಡೇ ಪ್ರಶ್ನೆ ಇಲ್ಲಿ. ಇಲ್ಲ, ಯಾವುದೇ ಕಾರಣಕ್ಕೂ ಎಫೆಕ್ಟ್ ಆಗಲ್ಲ. ಈಗ ಅದನ್ನ ಅಲ್ಲಿನ ಜಗದೀಶ್ ಶೆಟ್ಟರ್ ಅವರು ನಿರಾಕರಿಸಿದ್ದಾರೆ. ಅವರ ಭಾವನೆಯಿಂದ ಹೇಳಿಲ್ಲ ಅಂತ, ಮತ್ತೆ ಅದು ಅವರ ವೈಯಕ್ತಿಕ ಅಂತಾನು ಹೇಳಿದ್ದೀರಿ ನಾವು. ಇರ್ಬೋದು. ಅದು ಮೆಜರ್ಮೆಂಟ್ ತಗೊಂಡ್ರೆ ಎಲ್ಲಾನು ಪೆಗ್ಗೆ. ನೀವು ಎಳ್ನೀರು ಕುಡಿದ್ರೂ ಅದರಲ್ಲಿ ತಗೊಂಡ್ರೆ ಅದು ಇದೆ. ಅದು ಮೆಜರ್ಮೆಂಟ್ ಅಷ್ಟೇ. ನೀವು ಅದನ್ನ ಪೆಗ್ ಅಂದ್ರೆ ಯಾಕೆ ಲಿಕ್ಕರ್ಗೆ ಹೋಗ್ತೀರಾ? ಮೆಜರ್ಮೆಂಟ್ ಅದು ಅಳತೆ ಮಾಡುವಂತ ಒಂದು ಸಾಧನ ಅಷ್ಟೇ. ನೋ ಹಂಗೇನಿಲ್ಲ, ಯೂಸ್ ಮಾಡೋರಿಗೆ ಅಷ್ಟೇ. ನೀನ್ ಅದ್ರಲ್ಲಿ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದಲ್ಲ. ಸೋಮಶೇಖರ್ ಅವಾಗೆ ಕವಲುದಾರಿ ಆಗೌಟಿದ್ದಾರೆ. ಅವರು ಬಿಟ್ಟು ಅವಾಗೆ ಒಂದು 6 ತಿಂಗಳು ಆಗಿದೆ ಆಲ್ರೆಡಿ. ಅದರಿಂದ ಅವರು MLA ಇರೋದ್ರಿಂದ ನಮ್ಮ ಕೇಂದ್ರದ ನಾಯಕರು ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು. ನಾವೀಗಾಗಲೇ ಕಂಪ್ಲೇಂಟ್ ಅನ್ನ ಸ್ಪೀಕರ್ ಅವರಿಗೆ ಲಾಡ್ಜ್ ಮಾಡಿದ್ದೀರಿ. ಪಾರ್ಟಿ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದೀರಿ ನಾವು. ಅವ್ರನ್ನ ಕೇಳಿ ಯಾರು ಓಟ್ ಹಾಕ್ತಾರೆ? ಈಗ 5 ವರ್ಷದಲ್ಲಿ 3 ಎಲೆಕ್ಷನ್ ಹೋಗವ್ರು. ಒಂದೊಂದು ಪಾರ್ಟಿಯಿಂದ ಒಂದೊಂದು ಪಾರ್ಟಿಗೆ 3 ಎಲೆಕ್ಷನ್ ಮಾಡ್ತಾರೆ. ಜನಕ್ಕೆ ಗೊತ್ತಿರಲ್ವಾ? ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದು ಬಿಜೆಪಿ ಕೊನೆ ವಾರ್ಡಲ್ಲಿ ಬಂದಿದ್ದಂತ 12,000 ಲೀಡಲ್ಲಿ ಮಾತ್ರ ಬಿಜೆಪಿ ವಾರ್ಡಲ್ಲಿ ಬಂದಿದ್ದು. ಇಲ್ಲ ಅಂದ್ರೆ ಡಮಾರ್ ಹೋದ್ಸರಿ. ಅದರಿಂದ ಈಗ ಪಾರ್ಟಿಗೆ ಯಾರ್ಯಾರು ದ್ರೋಹ ಬಗೀತಾರೋ ಅವ್ರ ಜನ ಬುದ್ಧಿಯನ್ನ ಕಲಿಸ್ತಾರೆ. ಓಕೆ, ನೋಡಿ, ಚುನಾವಣೆ ಮುಗಿದ ಮೇಲೆ ಸ್ಟೇಟ್ಮೆಂಟ್ ಉಳಿಯುತ್ತಾ ಉರುಳುತ್ತಾ ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು? ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಗೆಲ್ತಾರ ಸೋಲ್ತಾರ ಅನ್ನೋ ಡಿಸೈಡ್ ಮಾಡೋರು ಯಾರು? ಕೇರಳದ ವಯನಾಡ್ ಅವರು. ಇದು ಒಂದಕ್ಕೊಂದು ಲಿಂಕ್ ಇದೆ. ನನಗನ್ಸ್ತತೆ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿನೇ ಇರಲ್ಲ. ಮರ್ಜ್ ಆಗೋಗ್ತದೆ. ಯಾವ್ದಾನ ಲೋಕಲ್ ಪಾರ್ಟಿ ಜೊತೆ ಮರ್ಜ್ ಆಗೋತತ್ತು ನೋಡಿ. ಯಾಕಂದ್ರೆ ರಾಹುಲ್ ಗಾಂಧಿನ ಬಲವಂತವಾಗಿ ಕರ್ಕೊಂಬಂದಿರೋದು. ಮೆಂಟಲಿ ಇಸ್ ನಾಟ್ ಪ್ರಿಪೇರ್ಡ್ ಪೊಲಿಟಿಷಿಯನ್. ನೀವು ನೋಡಿ ಅವರ ಕಳೆದ 10 ವರ್ಷದ ಆಕ್ಟಿವಿಟೀಸ್ ನೋಡಿ. ಆ ಪಾರ್ಲಿಮೆಂಟ್ ಅಲ್ಲಿ ಹೆಂಗ್ ನಡ್ಕೊಂಡ್ರು ನೋಡಿ. ಆ ಮೋದಿ ಅವ್ರನ್ನ ಹೋಗಿ ತಬ್ಕೊಂಡಿದ್ದು ಎಲ್ಲ ಬಹಳ ಸಿಲ್ಲಿಯಾಗಿ ನಡ್ಕೊಂಡಿದ್ದಾರೆ. ಪಾಪ ಬಲವಂತವಾಗಿ ಎಳ್ಕೊಂಬಂದು ಕೂತಿರ್ಸಿದ್ದಾರೆ ಅವ್ರಿಗೆ. ಈ ಚುನಾವಣೆಯಲ್ಲಿ ಸೋತ ಮೇಲೆ ಇನ್ನೇನು 5 ವರ್ಷ ಅಳ್ಳಾಡಂಗಿಲ್ಲಲ್ಲ. ಮೋದಿ ಅವರು ಹೇಳಿದ್ದಾರೆ, ಇನ್ನು 15-20 ವರ್ಷ ಈ ದೇಶದಲ್ಲಿ ಬಿಜೆಪಿ ಆಡಳಿತ ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದೇ ರೀತಿ ನಡೆಗಳು ನಡೀತಾ ಇದೆ. ಇಷ್ಟು ವರ್ಷ ಆದ್ರೂ ಕೂಡ 10 ವರ್ಷ ರೂಲ್ ಮಾಡಿದ್ದಾರೆ ನರೇಂದ್ರ ಮೋದಿ. ಒಂದೇ ಒಂಚೂರು ಆಂಟಿ ವೇವ್ ಇಲ್ಲ. ಮೋದಿ ವೇವ್ ಇದೆ, ಮೋದಿಗೆ ಆಂಟಿ ಇಲ್ಲ. ಈ ಸರ್ಕಾರ ಬಂದು ಒಂದೇ 1 ವರ್ಷ ಆಗಿದೆ. 1 ವರ್ಷಕ್ಕೆ ನೆನ್ನೆ ದೇವೇಗೌಡರು ಹೇಳಿದ್ರಲ್ಲ, ಅಪ್ಪ ನಿಮ್ಮಿಬ್ಬರಿಗೂ ನಮಸ್ಕಾರ ಅಂತ ಹೇಳಿಬಿಟ್ಟು 2 ಕೈಯಲ್ಲಿ ಮುಗಿದ್ಬಿಟ್ರು ದೇವೇಗೌಡರು. ಯಾರಿಬ್ರು ಅಂತ ನಿಮ್ಗೆ ಅರ್ಥ ಆಗಿದೆಯಲ್ಲ. ಜೈ ಅಂದಿದ್ರಲ್ಲ, ಸಿದ್ದರಾಮಯ್ಯನವ್ರಿಗೆ ಜೈ ಅಂದು ತಾನೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದು. ಅವ್ರಿಗೆ MLA ಟಿಕೆಟ್ ಕೊಟ್ಟಿದ್ದು ದೇವೇಗೌಡ್ರೆ ತಾನೆ, ಬೆಳೆಸಿದ್ದು ದೇವೇಗೌಡ್ರೆ ತಾನೆ, ಹೊರಗಾಕಿದ್ದು ದೇವೇಗೌಡ್ರೆ ತಾನೆ. ಹೇಳಿದಾರಲ್ಲ,
ನನಗೆ ಬುದ್ಧಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಮಗೆ ಏನೋ ತಲೆಯಲ್ಲಿ ಬುದ್ಧಿ ಇದಾಗಿದೆ ಹಾಗೆ ಅಂತಾನೆ ಹೇಳಿದೆ. ಬುದ್ಧಿ ಇದ್ದೇ ನಾನು ಕುಮಾರಸ್ವಾಮಿಗೆ ಹೇಳಿದ್ದೀನಿ, ಮೋದಿ ಅವ್ರ ಜೊತೆ ಹೋಗಪ್ಪ ಅಂತ ಹೇಳಿದ್ದಾರೆ. ಬುದ್ಧಿ ಇದ್ದೇ ಹೇಳಿದ್ದೀನಿ ಅಂತ. ದೇವೇಗೌಡರಿಗೆ ಯಾರನ್ನ ಪಾಠ ಹೇಳ್ಕೊಡೋರು ಯಾರನ್ನ ಇದಾರ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.